ತುಮಕೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಗ್ರಾನೈಟ್ ಮಾಫಿಯಾ. ಗುಬ್ಬಿ ತಾಲೂಕು ನಾಗಸಂದ್ರದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ. ನಿಮ್ಗೆ ಈಗ ಸೌಂಡ್ ಕೇಳಿಸ್ತಾ ಇರಬಹುದು. ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ, ಕಲ್ಲನ್ನ ಡ್ರಿಲ್ ಮಾಡಲಾಗ್ತಾ ಇದೆ, ಸ್ಫೋಟಕ ವಸ್ತುಗಳನ್ನ ಬಳಸಿ ಬ್ಲಾಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲ ಹೇಳಿ, ಜಮೀನು ಅರ್ಧ ಹೇಳಿ, ಜಮೀನು ಕ್ಲೀನ್ ಮಾಡ್ತಾ ಇದ್ದೀರಾ ನೀವು? ಸರ್ ಬ್ಲಾಸ್ಟ್ ಮಾಡ್ಕೊಂಡು ಈ ಡ್ರಿಲ್ ಮಾಡ್ಕೊಂಡು ಜಮೀನು ಕ್ಲೀನ್ ಸರ್ ಇಲ್ಲ ಬ್ಲಾಸ್ಟ್ ಮಾಡ್ತಿಲ್ಲ ಸರ್. ನನ್ನ ವಿಡಿಯೋಸ್ ಇದೆ, ತೋರಿಸ್ಲಾ ಸರ್? ಹಿಟ್ಟು ಬೇಡ ಸರ್, ಹಿಟ್ಟು ಬೇಡ. ಯಾರ ಜಮೀನು ಇದು ಸರ್? ಇಲ್ಲಿ ಊರವ್ರದ್ದು ಸರ್. ಯಾರು ಹೆಸರೇನು ಅವ್ರದ್ದು ಸರ್? ವಿಡಿಯೋ ಆಫ್ ಮಾಡಿ. ಇಲ್ಲ ಹೇಳಿ ಹೆಸರು ಹೇಳಿ. ದಯವಿಟ್ಟು ವಿಡಿಯೋ. ಇಲ್ಲಿ ಅಕ್ರಮವಾಗಿ ಇಲ್ಲ ಖನಿಜ ಸಂಪತ್ತನ್ನ ಹೊಡೆದಾಕ್ತಾ ಇರೋದು ಸರ್. ಇಲ್ಲ ಸರ್, ಜಮೀನೆಲ್ಲ ಫುಲ್ ಇಲ್ಲೀಗಲ್ ಆಗಿ ಮೈನಿಂಗ್ ಮಾಡ್ತಾ ಇರೋದು. ಕೇಳಿದ್ರೆ ಜಮೀನ್ ಕ್ಲೀನ್ ಮಾಡ್ತಿದ್ವಿ ಅಂತ ಹೇಳ್ತಾ ಇದೀರಿ. ಯಾರ್ದು ಜಮೀನು? ಯಾರ್ದು ಹೇಳಿ ಹೋಗ್ಲಿ. ಯಾರ ಜಮೀನು? ಮತ್ತೆ ನೀವು ಹೆಂಗ್ ಡ್ರಿಲ್ ಮಾಡ್ತಾ ಇದೀರಿ? ಹೆಂಗ್ ಡ್ರಿಲ್ ಮಾಡ್ತಾ ಇದೀರಿ ಮತ್ತೆ ನೀವು? ಯಾರು ಕೊಟ್ಟಿರೋದು ಪರ್ಮಿಷನ್? ಯಾರು ಕೊಟ್ಟಿರೋದು ನಿಮ್ಗೆ? ಇದು ಗುಬ್ಬಿ ತಾಲೂಕು ನಾಗಸಂದ್ರದಲ್ಲಿ ಅಕ್ರಮ ಜಮೀನು ಕ್ಲೀನಿಂಗ್ ನೆಪದಲ್ಲಿ ನಡೀತಾ ಇದೆ ಅಕ್ರಮ ಗ್ರಾನೈಟ್ ದಂಧೆ. ಸ್ವಂತ ಜಮೀನು ಡ್ರಿಲ್ ಮಾಡ್ತಾ ಇದ್ರೆ ಯಾಕೆ ಓಡೋಗ್ತೀರಾ ನೀವು? ಓಡೋಗ್ತಲ್ಲ ಸರ್. ಓಡಿದ್ರಲ್ಲ, ಯಾರು ಇಲ್ಲ ಅಲ್ಲಿ. ಸರ್ ಅವ್ರಿಗೆ ಲೇಬರ್ ಯಾಕೆ ಎದ್ರಕೊಂತಾರಪ್ಪ ಲೇಬರು? ಸ್ವಂತ ಜಮೀನು ಕೆಲಸ ಮಾಡ್ತಾ ಇದ್ರೆ ಯಾಕೆ ಎದ್ರಕೊಂತಾರಪ್ಪ? ತಹಶೀಲ್ದಾರ್ ಆಗಿರ್ಬೋದು, ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಯಾರೊಬ್ಬರಿಗೂ ಕೂಡ ಗೊತ್ತೇ ಇಲ್ವಾ ಇದು? ನೋಡಿ, ಒಬ್ಬೊಬ್ಬರೇ ಓಡೋಗ್ತಾ ಇದ್ದಾರೆ. ಅವರು ಕೆಲಸ ಮಾಡ್ತಾ ಇದ್ದಾರೆ, ಒಬ್ರು ಇಲ್ಲ, ಒಬ್ಬೊಬ್ಬರೇ ಓಡೋಗ್ತಾ ಇದ್ದಾರೆ ಅವರು. ತುಮಕೂರಲ್ಲಿ ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ನಡೀತಾ ಇದೆ ಅನ್ನೋದನ್ನು ನಾನಂತೂ ನಂಬೋದಿಲ್ಲ. ತುಮಕೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಕೆಲಸ ನಡೀತಾ ಇರುವಂಥದ್ದು. ಸರ್ಕಾರಿ ಜಮೀನಿನಲ್ಲಿ ಗಣಿಗಾರಿಕೆ ನಡೀತಾ ಇದ್ರು ಅಧಿಕಾರಿಗಳು ಸುಮ್ಮನಿರೋದ್ಯಾಕೆ? ಈಗ ಆಯ್ತು, ಪೆನಾಲ್ಟಿ ಏನು ಕಟ್ಟಿದ್ರಿ? ಎಲ್ಲಿಗೆ ಹೋಗ್ತಿತ್ತು ಕಲ್ಲು? ಎಲ್ಲಿಗೂ ಹೋಗ್ತಾರಲ್ಲ ಕಲ್ಲು. ಮತ್ತೆ ಸುಮ್ಮನೆ ಮೈನ್ಸವ್ರು ಬಂದ್ರು, ಅವ್ರು ಬಂದ್ರು, ಪೆನಾಲ್ಟಿ ಹೆಂಗ್ ಕಟ್ತೀರಾ? ಪ್ರಕೃತಿ ಇಲ್ಲ, ಪ್ರಕೃತಿ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ ಅಂತ ಸಾಯ್ತಾ ಇದ್ದಾರೆ ಜನಗಳು. ಸರಿಯಾಗಿ ಗಾಳಿ ಸಿಗ್ತಾ ಇಲ್ಲ, ಫಲವತ್ತತೆ ಇಲ್ಲ ಅಂತ. ಇವರು ಸಿಗೋಂಥ ಕಲ್ಲುಗಳನ್ನ, ಖನಿಜಗಳನ್ನ ಬಗದು 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 ಇವ್ರು ದುಡ್ಡಿಗೆ ಮಾರ್ಕೊಂತ ಇದ್ದಾರೆ. ಇಂಥವ್ರ ಮೇಲೆ ಸರ್ಕಾರದವರು ಯಾರು ಕ್ರಮ ಕೈಗೊಳ್ತಾ ಇಲ್ಲ. ಪ್ರಯತ್ನ ಏನು ಬಂತು? ಅಧಿಕಾರಿಗಳಾಗಿದ್ದು ನೀವು ಏನೋ ಹೆದರಿಕೆನಾ ನಿಮಗೆ? ಈ ಥರದವ್ರನ್ನೆಲ್ಲ ಕಂಡ್ರೆ ನಮಗೆ ಅಲ್ಲಿ ಹೋಗಿ ರೈಡ್ ಮಾಡೋದಕ್ಕೆ ಭಯ, ಆ ಗಣಿಗಾರಿಕೆ ನಿಲ್ಸೋದಕ್ಕೆ ಭಯ, ಅಕ್ರಮ ತಡೆಗಟ್ಟೋದಕ್ಕೆ ಭಯ. ಅಂದರೆ ಭಯ ಆದರೆ ಹೇಳಿ, ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ನೀವು ಯಾರು ಅಧಿಕಾರಿಗಳಲ್ಲ ಅಂತ ಒಪ್ಕೊಳ್ಳಿ. ಹಬ್ಬಬ್ಬಬ್ಬಬ್ಬ, ರಾಶಿ ರಾಶಿಯಾಗಿ ಬಿದ್ದಿರೋ ಬೃಹತ್ ಗಾತ್ರದ ಕಲ್ಲುಗಳನ್ನ ಇಟಾಚಿಯಿಂದ ತೆಗೆದು ಡ್ರಿಲ್ಲಿಂಗ್ ಮಾಡಿ ಬ್ಲಾಸ್ಟ್ ಮಾಡ್ತಿರೋ ಕಾರ್ಮಿಕರು. ಇದನ್ನ ನೋಡಿದ್ರೆ ಯಾವುದೋ ಕಲ್ಲು ಕೋರೆ ಅಂತ ಅನ್ನಿಸ್ತಾ ಇರ್ಬೋದು. ಆದ್ರೆ ಇದು ಕಲ್ಲು ಗಣಿಗಾರಿಕೆಯ ಸ್ಥಳವೂ ಅಲ್ಲ, ಕಲ್ಲು ಕೋರೆಯೂ ಅಲ್ಲ. ಇದು ಗುಬ್ಬಿ ತಾಲೂಕಿನ ನಾಗಸಂದ್ರ ಬಳಿಯ ಸುರಗೇನಹಳ್ಳಿ ಕಾವಲ್ನಲ್ಲಿರೋ ಸರ್ಕಾರಿ ಜಾಗಕ್ಕೆ ಸೇರಿರೋ ಜಮೀನು. ಸರ್ಕಾರಿ ಜಾಗದಲ್ಲಿರೋ ಕಲ್ಲುಗಳನ್ನ ಇಟಾಚಿ ಬಳಸಿ ಹೊರ ತೆಗೆದು ಮಷಿನ್ ಮೂಲಕ ಡ್ರಿಲ್ ಮಾಡಿ ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಗ್ರಾನೈಟ್ ದಂಧೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದು, ಇಲ್ಲೊಬ್ಬ ಭೂಪ ದುಡ್ಡಿನ ಆಸೆಗೆ ಪ್ರಕೃತಿಯ ಒಡಲಿಗೆ ಕೈ ಹಾಕಿ ಅಟ್ಟಹಾಸ ಮೆರಿತಾ ಇದ್ದಾನೆ. ಇನ್ನು ಈ ಬಂಡೆ ಕಳ್ಳ ಸರ್ಕಾರಿ ಜಮೀನಿನಲ್ಲಿದ್ದ ಕಲ್ಲುಗಳನ್ನ ಬಗೆದು ಸಂಪತ್ತನ್ನ ನಾಶ ಮಾಡ್ತಾ ಇರೋದಲ್ಲದೆ ಅಕ್ಕಪಕ್ಕದ ಗ್ರಾಮಸ್ಥರ ಜೀವಕ್ಕೆ ಸಂಚಕಾರ ತರುವಂತ ಕೆಲಸ ಮಾಡ್ತಾ ಇದ್ದಾನೆ. ಈ ಸರ್ಕಾರಿ ಜಮೀನಿನಲ್ಲಿ ಸುಮಾರು ತಿಂಗಳುಗಳಿಂದ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು, ಅಕ್ಕಪಕ್ಕದ ಜನರಿಗೆ ಇದು ನಮ್ಮದೇ ಜಾಗ, ಆದ್ದರಿಂದ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ ಎಂದು ರಂಗು ರಂಗಿನ ಕತೆ ಕಟ್ಟಿದ್ದಾನೆ. ಇದಲ್ಲದೆ ದೊಡ್ಡ ದೊಡ್ಡ ಮಿಷಿನ್ಗಳ ಬಳಸಿ ಬಂಡೆ ಬ್ಲಾಸ್ಟ್ ಮಾಡ್ತಾ ಇದ್ದು, ಕೂಗಳತೆ ದೂರದಲ್ಲಿರುವ ಊರಿನ ಜನಗಳಿಗೂ ತೀವ್ರ ತೊಂದರೆ ಆಗ್ತಾ ಇದೆ. ಈ ಸಂಬಂಧ ಊರಿನ ಗ್ರಾಮಸ್ಥರೊಬ್ಬರು ಪ್ರಜಾಶಕ್ತಿ ಟಿವಿ ಜೊತೆ ಮಾತನಾಡಿ, ಈ ಅಕ್ರಮ ಕಲ್ಲು ಗಣಿಗಾರಿಕೆ ತುಂಬಾ ದಿನಗಳಿಂದ ನಡೀತಾ ಇದೆ. ಅಧಿಕಾರಿಗಳು ಈ ಕಡೆ ತಲೆಯೂ ಹಾಕದೆ ಈ ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಎಂಬ ಅನುಮಾನ ಇದೆ. ಗಣಿಗಾರಿಕೆಯಿಂದ ಸಿಕ್ಕಾಪಟ್ಟೆ ಶಬ್ದ ಮಾಲಿನ್ಯ ಆಗ್ತಾ ಇದ್ದು, ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿದೆ ಎಂಬ ಆಕ್ರೋಶ ಹೊರ ಹಾಕಿದ್ದಾರೆ. ಜಮೀನಲ್ಲಿ ಕ್ಲೀನ್ ಮಾಡ್ತಾರೆ, ಎಲ್ಲ ಮೋಸ ತೆಗೆದು ಹೊಡಿತಾ ಇರೋದು. ನೋಡ, ಕಡ್ಲೆಕಾಯಿ ಕೀಳ್ತಾ ಇದ್ದೀವಿ ಇಲ್ಲಿ ನಾವು ಪಕ್ಕದರೇನೆ ಮದ್ದಿಕ್ಕದು. ನಾವು ಬ್ಲಾಸ್ಟ್ ಮಾಡಕ್ಕೆ ನಾವು ಇರ್ಬೇಕ ಅಲ್ಲಿ ಹೋಗ್ಬೇಕ. ನೋಡಿ ಬನ್ನಿ ನೀವೇ, ಕಡ್ಲೆ ಗಿಡ ಕೀಳ್ತಾ ಇರೋದು ನಾವು ನೋಡಿ.
ಹ್ಮ್. ಎಷ್ಟು ದಿವಸದಿಂದ ಮಾಡ್ತಿದ್ದಾರೆ ಇದನ್ನ? ಅಲ್ಲೇ ಒಂದು ವರ್ಷ 2 ತಿಂಗಳಿಂದ ಮಾಡ್ತಾವ್ರಿ. 2 ತಿಂಗಳಿಂದ ಮಾಡ್ತಾರೆ. ಎಲ್ಲಿಗೆ ಹೋಗುತ್ತಣ್ಣ ಇದು ರೋಡೆಲ್ಲ, ಇದು ಲೋಡು? ಅದೇನೋ ಗೊತ್ತಿಲ್ಲಪ್ಪ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಒಟ್ಟಿನಲ್ಲಿ ಲೋಡ್ ಮಾಡ್ತಿದ್ದಾರೆ. ಲೋಡ್ ಮಾಡ್ತಾರೆ. ಪ್ರತಿದಿನ ಎಷ್ಟು ಸತಿ ಬ್ಲಾಸ್ಟ್ ಮಾಡ್ತಾರೆ? ರಾತ್ರಿನಾಗೆಲ್ಲ ಮಾಡ್ತಾರೆ ಇವರು. ರಾತ್ರಿ ಎಲ್ಲ ಬ್ಲಾಸ್ಟ್ ಮಾಡ್ತಾರೆ. ಸುಮ್ಮನೆ ಇವಾಗ ಹೇಳ್ಬಾರ್ದು. ನೋಡು ನಾವು ಕೇಳಿದ್ರೆ ಇದು ಜಮೀನ್ ಕ್ಲೀನ್ ಮಾಡ್ತಿದೀವಿ ಅನ್ನೋದು. ಜಮೀನು ಕ್ಲೀನ್ ಮಾಡ್ತಿದ್ವಿ, ನಮ್ಮ ಹೆಸರಿಗೆ ಆಯತೆ ಅಂತವ್ರೆ. ಇದು ಜಮೀನ್ ಅವ್ರದಲ್ಲ, ಇದು ಗೌರ್ಮೆಂಟಿಂದು, ನಮ್ಗೆ ಆಯತೆ ಅಂತವ್ರೆ. ಆಗೈತೆ ಅಂತ ಈಗ ಇಲ್ಲಿ ಬ್ಲಾಸ್ಟ್ ಮಾಡಿ ಕಲ್ ತಗೊಂತ ಇರೋದು. ತುಮಕೂರಿನಲ್ಲಿ ಎಗ್ಗಿಲ್ಲದೆ ರಾಜಾರೋಷವಾಗಿ ಗಣಿಗಾರಿಕೆ ನಡೆಯುತ್ತಿರೋದ್ರ ಬಗ್ಗೆ ವಿಷಯ ಕೇಳಿ ಬಂದಾಗ ಖುದ್ದು ಪ್ರಜಾಶಕ್ತಿ ಟಿವಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ಮಾಡ್ತಾ ಇರುವಂತ ಗ್ರಾನೈಟ್ ಮಾಫಿಯಾವನ್ನ ಬಯಲುಗೆಳೆಯುವ ಪ್ರಯತ್ನ ಮಾಡಿದೆ. ಗುಬ್ಬಿ ತಾಲೂಕು ನಾಗಸಂದ್ರದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ. ನಾವೀಗ ಅಲ್ಲಿಗೆ ಹೋಗ್ತಾ ಇದೀವಿ. ನಿಮ್ಗೆ ಈಗ ಸೌಂಡ್ ಕೇಳಿಸ್ತಾ ಇರ್ಬೋದು. ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ, ಕಲ್ಲನ್ನು ಡ್ರಿಲ್ ಮಾಡಲಾಗ್ತಾ ಇದೆ, ಸ್ಫೋಟಕ ವಸ್ತುಗಳನ್ನ ಬಳಸಿ ಬ್ಲಾಸ್ಟ್ ಕೂಡ ಮಾಡ್ತಾ ಇದ್ದಾರೆ. ನೀವು ಈಗ ಆ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಹಿಂದೆಯಿಂದ ಕಲ್ಲು ಡ್ರಿಲ್ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ JCBಗಳ ಮೂಲಕ ಕಲ್ಲನ್ನ ಕೀಳ್ತಾ ಇದ್ದಾರೆ, ಬ್ಲಾಸ್ಟು ಕೂಡ ಮಾಡ್ತಾ ಇದ್ದಾರೆ. ಹತ್ರಕ್ಕೆ ಹೋಗೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೀಗ. ಬನ್ನಿ, ನಿಮಗೆ ಮುಂದೆ ಏನಾಗುತ್ತೆ ಎಲ್ಲವನ್ನು ಕೂಡ ತೋರಿಸ್ಕೊತಾ ಹೋಗ್ತೀನಿ. ಯಾರೂ ಕೂಡ ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ನಡೆಸ್ತಾ ಇರುವಂಥ ಗಣಿಗಾರಿಕೆ ಇದು. ಯಾರೊಬ್ಬರ ಪರ್ಮಿಷನ್ ಇಲ್ಲ, ಮೈನಿಂಗ್ ಅವ್ರ ಪರ್ಮಿಷನ್ ಇಲ್ಲ, ಏನೂ ಇಲ್ಲ, ಯಾವುದೇ ಸೇಫ್ಟಿ ಇಲ್ಲದೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇರೋದವರು. ಬನ್ನಿ, ಇನ್ನು ಮುಂದೆ ಹೋಗ್ತಾನೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲ ಹೇಳಿ, ಜಮೀನು ಯಾರ್ದು ಹೇಳಿ? ಜಮೀನ್ ಕ್ಲೀನ್ ಮಾಡ್ತಾ ಇದ್ದೀರಾ ನೀವು? ಸರ್ ಇಲ್ಲಿ ಬ್ಲಾಸ್ಟ್ ಮಾಡ್ಕೊಂಡು ಈ ಡ್ರಿಲ್ ಮಾಡ್ಕೊಂಡು ಜಮೀನ್ ಕ್ಲೀನ್ ಸರ್ ಇಲ್ಲ ಬ್ಲಾಸ್ಟ್ ಮಾಡ್ತಿಲ್ಲ ಸರ್. ನನ್ನ ಹತ್ರ ವಿಡಿಯೋಸ್ ಇದೆ, ತೋರಿಸ್ಲಾ? ಸರ್ ದಯವಿಟ್ಟು ಬೇಡ ಸರ್, ದಯವಿಟ್ಟು ಬೇಡ. ಜಮೀನು ಕ್ಲೀನ್ ಮಾಡಿ. ಯಾರ ಜಮೀನು ಇದು? ಸರ್ ಇಲ್ಲಿ ಊರವ್ರದ್ದು ಸರ್. ಯಾರು ಹೆಸರೇನು ಅವ್ರದ್ದು? ಸರ್ ವಿಡಿಯೋ ಆಫ್ ಮಾಡಿ ಸರ್. ಇಲ್ಲ ಹೇಳಿ ಹೆಸರೇನು? ದಯವಿಟ್ಟು ವಿಡಿಯೋ. ಇಲ್ಲಿ ಅಕ್ರಮವಾಗಿ ಇಲ್ಲ ಖನಿಜ ಸಂಪತ್ತನ್ನ ಹೊಡೆದಾಕ್ತಾ ಇರೋದು ಸರ್. ಇಲ್ಲ ಸರ್, ಜಮೀನೆಲ್ಲ ಫುಲ್ ಇಲ್ಲೀಗಲ್ ಆಗಿ ಮೈನಿಂಗ್ ಮಾಡ್ತಾ ಇರೋದು. ಕೇಳಿದ್ರೆ ಜಮೀನ್ ಕ್ಲೀನ್ ಮಾಡ್ತಿದ್ವಿ ಅಂತ ಹೇಳ್ತಾ ಇದೀರಿ. ಏನಿಲ್ಲ. ಯಾರ್ದು ಜಮೀನು? ಯಾರ್ದು ಹೇಳಿ ಹೋಗ್ಲಿ? ಯಾರ ಜಮೀನು? ಇರ್ಲಿಲ್ಲ. ಮತ್ತೆ ನೀವು ಹೆಂಗ್ ಡ್ರಿಲ್ ಮಾಡ್ತಾ ಇದೀರಿ? ಹೆಂಗ್ ಡ್ರಿಲ್ ಮಾಡ್ತಾ ಇದೀರಿ ಮತ್ತೆ ನೀವು? ಯಾರು ಕೊಟ್ಟಿರೋದು ಪರ್ಮಿಷನ್? ಯಾರು ಕೊಟ್ಟಿರೋದು ನಿಮಗೆ? ಸ್ವಂತ ಜಮೀನಲ್ಲಿ ಕಲ್ಲು ಡ್ರಿಲ್ ಮಾಡ್ಬಿಡ್ಬೋದಾ? ಕಲ್ಲು ಬ್ಲಾಸ್ಟ್ ಮಾಡ್ಬೋದಾ? ಮತ್ತೆ ಹೆಂಗ್ ಮಾಡ್ತಾ ಇದ್ರಿ ನೋಡಿ. ಇದು ಗುಬ್ಬಿ ತಾಲೂಕು ನಾಗಸಂದ್ರದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇರುವಂತದ್ದು. ಯಾವೊಬ್ಬ ಅಧಿಕಾರಿಗಳು ಕೂಡ ಪರ್ಮಿಷನ್ ತೆಗೆದುಕೊಳ್ಳದೆ, ಯಾರಿಂದನೂ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಕಲ್ಲನ್ನ ಡ್ರಿಲ್ ಮಾಡ್ತಾ ಇದ್ದಾರೆ, JCBಗಳ ಮೂಲಕ ಒಡಲನ್ನ ಬಗ್ದಾಗ್ತಾ ಇದ್ದಾರೆ, ಭೂಮಿಯ ಒಡಲನ್ನ. ಆದ್ರೆ ಇವ್ರು ಕೇಳಿದ್ರೆ ಹೇಳ್ತಾ ಇರೋದು ನಾವು ಜಮೀನ್ ಕ್ಲೀನ್ ಮಾಡ್ತಾ ಇದೀವಿ ಅಂತ. ಎಷ್ಟೆಷ್ಟು ದೊಡ್ಡ ಗಾತ್ರದ ಕಲ್ಲುಗಳನ್ನ ಇವರು ಎಕ್ಸ್ಪ್ಲೋಸರ್ಸ್ನ ಬಳಸಿ, ಸ್ಫೋಟಕವನ್ನ ಬಳಸಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಡ್ರಿಲ್ ಮಾಡ್ತಾ ಇದ್ದಾರೆ. ಆದ್ರೆ ಸ್ವಂತ ಜಮೀನ್ ಕ್ಲೀನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಒಬ್ರು ಇಲ್ಲ ನೋಡಿ, ಎಲ್ಲ ಬಂದು ಡ್ರಿಲ್ ಮಾಡ್ತಾ ಇದ್ರು, ಬಂದಿದ ತಕ್ಷಣ ಓಡೋಗ್ತಾ ಇದ್ದಾರೆ. ಸ್ವಂತ ಜಮೀನು ಡ್ರಿಲ್ ಮಾಡ್ತಾ ಇದ್ರೆ ಇವರು ಓಡೋಗಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ? ಸ್ವಂತ ಜಮೀನು ಡ್ರಿಲ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದಲ್ವಾ ಬಂದು? ಸ್ವಂತ ಜಮೀನು ಡ್ರಿಲ್ ಮಾಡ್ತಾ ಇದ್ರೆ ಯಾಕೆ ಓಡೋಗ್ತೀರಾ ನೀವು? ಓಡೋಗ್ತಲ್ಲ ಸರ್. ಓಡಿದ್ರಲ್ಲ, ಯಾರು ಇಲ್ಲ ಅಲ್ಲಿ. ಸರ್ ಅವ್ರಿಗೆ ಲೇಬರ್ ಎದುರ್ಕೋತಾರೆ. ಯಾಕೆ ಎದುರ್ಕೊಂತಾರಪ್ಪ ಲೇಬರು? ಸ್ವಂತ ಜಮೀನು ಕೆಲಸ ಮಾಡ್ತಾ ಇದ್ರೆ ಯಾಕೆ ಎದುರ್ಕೊಂತಾರಪ್ಪ? ನೋಡಿ, ಪೊಲೀಸ್ ಇಲಾಖೆ, ಮೈನಿಂಗ್ ಇಲಾಖೆ, ಜಿಯಾಲಜಿ, ತಹಶೀಲ್ದಾರ್ ಆಗಿರ್ಬೋದು, ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಯಾರೊಬ್ಬರಿಗೂ ಕೂಡ ಗೊತ್ತೇ ಇಲ್ವಾ ಇದು? ಇಷ್ಟೊಂದು ವರ್ಷಗಳಿಂದಲೂ ಕೂಡ ಇಲ್ಲಿ ಎಲ್ಲ ನೀವೇ ನೋಡ್ತಾ ಹೋಗಿ ದೃಶ್ಯಗಳಲ್ಲಿ ಯಾವ ರೀತಿ ಭೂಮಿಯ ಒಡಲನ್ನು ಬಗೆದು ಇವರು ಕಲ್ಲುಗಳನ್ನು ದುಡ್ಡಿಗೋಸ್ಕರ ಇವರು ಭೂಮಿಯ ಒಡಲನ್ನು ಬಗೆದು ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಿ ಇಲ್ಲಿಂದ ಗ್ರಾನೈಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಇವ್ರು ಹೇಳೋದು ಸ್ವಂತ ಜಮೀನನ್ನು ಮಾಡ್ತಾ ಇದೀವಿ ಸರ್, ನಾವು ಕ್ಲೀನ್ ಮಾಡ್ತಾ ಇದ್ವಿ. ಸ್ವಂತ ಜಮೀನನ್ನು ಕ್ಲೀನ್ ಮಾಡೋದಕ್ಕೆ ಇವರು ಸ್ಫೋಟಕ ಬಳಸಿ ಡ್ರಿಲ್ಲಿಂಗ್ ಮಾಡಿ, ಆಯಿತು ನೀನು ಸ್ವಂತ ಜಮೀನಲ್ಲಿ ಸ್ಫೋಟಕ ಬಳಸಿ ಡ್ರಿಲ್ಲಿಂಗ್ ಮಾಡಿ ಮೈನಿಂಗ್ ಮಾಡ್ತಾ ಇದೀಯ ಅಂತಂದ್ರೆ ಮಾರಾಟ ಮಾಡ್ತಾ ಇರೋದು ಇವರು ಕಲ್ಲುಗಳನ್ನು ತೆಗೆದುಕೊಂಡೋಗಿ. ಕೇಳಿದ್ರೆ ಹೇಳ್ತಾ ಇದ್ದಾರೆ ಸ್ವಂತ ಜಮೀನು ಕ್ಲೀನ್ ಮಾಡ್ತಾ ಇದೀವಿ ಅಂತ. ಬನ್ನಿ, ಇನ್ನು ಮುಂದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟೊಂದೆಲ್ಲ ಮಿಷನರೀಸ್ಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಇವರು ಈ ಕೃತ್ಯಕ್ಕೆ. ಪ್ರತಿಯೊಂದು ಕೂಡ ಅಕ್ರಮವಾಗಿ ನಡೀತಾ ಇರುವಂಥದ್ದು. ಇಷ್ಟೆಲ್ಲ ಅಕ್ರಮ ನಡೀತಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿರೋದು ಮಾತ್ರ ಬೇಸರದ ಸಂಗತಿ ಅಂದ್ರೂ ಕೂಡ ತಪ್ಪಾಗಲ್ಲ. ನೋಡಿ, ಎಷ್ಟೆಷ್ಟು ದೊಡ್ಡ ಗಾತ್ರದ ಕಲ್ಲುಗಳನ್ನು ಇವರು ಡ್ರಿಲ್ ಮಾಡಿ ಅದರೊಳಗಡೆ ಸ್ಫೋಟಕವನ್ನು ತುಂಬಿ ಅದರಲ್ಲಿ ಬ್ಲಾಸ್ಟ್ ಮಾಡ್ತಾರೆ. ಒಂದೇ ಒಂದು ಚೂರು ಸೇಫ್ಟಿ ಇಲ್ಲ. ಯಾರು ಬಂದು ಏನಾದರೂ ಆಯಿತು ಸತ್ರು ಅಂದ್ರೂ ಕೇಳೋರಿಲ್ಲ. ಇಲ್ಲಿ ಅಧಿಕಾರಿಗಳಂತೂ ಇಲ್ಲಿ ನಡೀತಾ ಇರೋದು ಗೊತ್ತಿದ್ರು ಕಣ್ಣು ಮುಚ್ಕೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಚೂರೂ ಕೂಡ ಸೇಫ್ಟಿ ಇಲ್ಲದೇ ಇದರೊಳಗಡೆ ಡ್ರಿಲ್ ಮಾಡಿ ಸ್ಫೋಟಕ ತುಂಬಿ ಕಲ್ಲುಗಳನ್ನು ಬ್ಲಾಸ್ಟ್ ಮಾಡೋವಂಥದ್ದು ಲೀಗಲ್ ಅಲ್ಲ, ಇಲ್ಲಿಗಲ್ ಅಂತ ಗೊತ್ತಿದ್ರೂ ಕೂಡ ಇವರು ಪರ್ಮಿಷನ್ ತೆಗೆದುಕೊಳ್ಳದೆ ಇಲ್ಲಿ ಕಲ್ಲನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಅದು ಚಿಕ್ಕ ಪುಟ್ಟ ಗಾತ್ರದ ಕಲ್ಲುಗಳಲ್ಲ, ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು. ಬನ್ನೀಗ ತೋರಿಸ್ತಾ ಹೋಗ್ತೀನಿ. ಇನ್ನೂ ಇದೇ ಕಲ್ಲನ್ನು ಕೊರಿತಾ ಇದ್ರು ನಾವು ಬಂದಾಗ. ಇದು ಚಿಕ್ಕ ಕಲ್ಲಂತೂ ಅಲ್ಲ, ಇದರೊಳಗಡೆ ಅದು ಡ್ರಿಲ್ ಮಾಡಿ ಆ ಚಿಕ್ಕ ಓಲಲ್ಲಿ ಸ್ಫೋಟಕ ಹಾಕ್ತಾರೆ. ಆ ಸ್ಫೋಟಕವನ್ನು ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಆ ಬ್ಲಾಸ್ಟ್ ಆದಾಗ ಯಾರಾಗಾದರೂ ಏನಾದರೂ ಆಗಿ ಸತ್ರೂ ಯಾರೂ ಕೇಳೋಂಗಿಲ್ಲ ಇಲ್ಲಿ. ಯಾಕಂದರೆ ಅವ್ರು ಹೇಳೋದು ಸ್ವಂತ ಜಮೀನು ಇದು ಮಾಡ್ತಾ ಇದೀವಿ ಸರ್, ನಾವು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಅಂತ. ದೊಡ್ಡ ದೊಡ್ಡ ಲಾರಿಗಳಲ್ಲಿ ತುಂಬ್ಕೊಂಡು ಲೋಡ್ ಮಾಡ್ಕೊಂಡು ಹೋಗೋದು, ಬ್ಲಾಸ್ಟ್ ಮಾಡೋದು, ಪ್ರತಿಯೊಂದನ್ನು ಸಾಕ್ಷಿ ಸಮೇತ ತೋರಿಸ್ತೀವಿ ನಾವು ನಿಮಗೆ. ಬನ್ನಿ, ಇನ್ನೂ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ.
ತುಮಕೂರಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಎಲ್ಲೋ ಬೇರೆ ಕಡೆ ಇಲ್ಲ. ಆ ಮಿಷಿನಲ್ಲಿ ಇನ್ನೂ ಕೂಡ ಸೌಂಡೇ ಆಫ್ ಆಗಿಲ್ಲ ನೋಡಿ. ಡ್ರಿಲ್ ಮಾಡ್ತಾ ಇರೋವಂಥದ್ದು. ಆ ಮಿಷಿನಲ್ಲಿ ಇನ್ನೂ ಸೌಂಡೇ ಆಫ್ ಆಗಿಲ್ಲ. ಬರ್ತಿದ್ದಂಗೆ ಆಫ್ ಮಾಡಿ ಓಡೋದ್ರು ಎಲ್ಲ. ಒಬ್ಬರೂ ಇಲ್ಲ ಈಗ. ಈ ರೀತಿ ಡ್ರಿಲ್ ಮಾಡಿ ಅದರೊಳಗಡೆ ಸ್ಫೋಟಕವನ್ನು ತುಂಬ್ತಾರೆ. ಆ ಸ್ಫೋಟಕವನ್ನು ತುಂಬಿ ಕಲ್ಲುಗಳನ್ನು ಬ್ಲಾಸ್ಟ್ ಮಾಡ್ತಾರೆ. ಬಡಿಸ್ಕೊಳ್ಳೋದಾಗ್ತಾ ಇರುವಂಥ ಟ್ರ್ಯಾಕ್ಟರ್ಗಳು, ಇಟಾಚಿ, ಇದೆಲ್ಲವನ್ನು ಕೂಡ ಇವರು ಸ್ವಂತವಾಗಿ ಮಾಡ್ತಾ ಇರೋದು. ಯಾರು ಕೂಡ ಇಲ್ಲಿ ನೋಡಿ ಭೂಮಿಯ ಒಡಲನ್ನು ಇವರು ಬಗೆದು ತಮ್ಮ ದುಡ್ಡಿನ ಆಸೆಗಾಗಿ ಪೂರ್ತಿ ಭೂಮಿ ಒಡಲನ್ನೇ ಬಗ್ದಾಗ್ತಾ ಇದ್ದಾರೆ ಗ್ರಾನೈಟ್ಗೋಸ್ಕರ. ಬನ್ನಿ, ಅವ್ರು ಓಡೋಗ್ತಾ ಇದ್ದಾರೆ ನೋಡಿ. ಒಬ್ಬೊಬ್ಬರೇ ಓಡೋಗ್ತಾ ಇದ್ದಾರೆ. ಅವರು ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬರು ಇಲ್ಲ, ಒಬ್ಬೊಬ್ಬರೇ ಓಡೋಗ್ತಾ ಇದ್ದಾರೆ ಅವರು. ಬನ್ನಿ ಸರ್, ಯಾಕೆ ಹೋಗ್ತಾ ಇದ್ದೀರಾ? ಬನ್ನಿ ನೋಡಿ. ಇದು ಪೂರ್ತಿ ಅವರು ಡ್ರಿಲ್ ಮಾಡೋದಕ್ಕೆ, ಇಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಬಳಸುವಂಥ ವಸ್ತುಗಳು. 1-2 ಕಲ್ಲಲ್ಲ, ಇಲ್ಲಿ ಎಲ್ಲ ಕಲ್ಲನ್ನು ಬ್ಲಾಸ್ಟ್ ಮಾಡಿ ಇವರು ಗ್ರನೈಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದರೆ ಪರ್ಮಿಷನ್ ಇಲ್ಲ. ಯಾವ ಅಧಿಕಾರಿನೂ ಬಂದು ಕೇಳಲ್ಲ, ಯಾರೂ ಬಂದು ಕೇಳಲ್ಲ. ನಾವು ಇಷ್ಟ ಬಂದಂಗೆ ಹೆಂಗಾದರೂ ಬಗ್ದಾಕ್ಬಿಡ್ಬೋದು ಭೂಮಿನ ಅಂತ ಅಂದ್ಕೊಂಡ್ರೆ ಈ ಭೂಗಳ್ರು, ಕಲ್ಲುಗಳ್ರು ಭೂಮಿಯ ಒಡಲನ್ನು ಬಗ್ದು ಕಲ್ಲನ್ನು ಬ್ಲಾಸ್ಟ್ ಮಾಡಿ ಫಲವತ್ತತೆನೂ ಕಡಿಮೆ ಮಾಡ್ತಿದ್ದಾರೆ. ಇಲ್ಲಿ ಯಾರಾದರೂ ಸತ್ರೂ ಕೇಳೋರಿಲ್ಲ. ಇವ್ರಿಗೆ ನೋಡಿ, ದುಡ್ಡು ಮಾಡಬೇಕು ಅನ್ನೋ ಆಸೆಗೆ ಬಿದ್ದುಬಿಟ್ಟಿರೋಂಥವ್ರು ಇವರು. ಏನಾದರೂ ಪರವಾಗಿಲ್ಲ, ನಾವು ಆರಾಮಾಗಿ ದುಡ್ಡು ಮಾಡಬೇಕು. ಒಬ್ಬರು ಇಲ್ಲ ನೋಡಿ, ಈಗ ಎಲ್ಲ ಓಡ್ತಾ ಇದ್ದಾರೆ ಅವರು. ಸ್ವಂತ ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರೆ ಯಾಕೆ ಕೊಡಬೇಕಿತ್ತು? ಅವರು ಬಂದು ಹೇಳ್ಬೇಕಿತ್ತು, ಉತ್ತರ ಕೊಡಬೇಕಿತ್ತು. ನಾವು ಸ್ವಂತ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನೀವ್ಯಾಕೆ ಬಂದಿದ್ದೀರಿ ಅಂತ. ತುಮಕೂರಲ್ಲಿ ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ನಡೀತಾ ಇದೆ ಅನ್ನೋದನ್ನು ನಾನಂತೂ ನಂಬೋದಿಲ್ಲ. ಯಾಕಂದರೆ ತುಮಕೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಕೆಲಸ ನಡೀತಾ ಇರುವಂಥದ್ದು. ಭೂಮಿಯ ಒಡಲನ್ನು ಬಗೆದು ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಿ ಮಾರುವಂಥ ಕೆಲಸ ಆಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು, ಜಿಯಾಲಜಿ ಅಧಿಕಾರಿಗಳು, ಮೈನಿಂಗ್ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಏನಾಗ್ತಾ ಇದೆಯಾ ಅಂತ. ಬರೋವಂಥದ್ದು ಟೇಬಲ್ ಮೇಲೆ ಬಂದು ಬಿಟ್ಬಿಟ್ರೆ ಸಾಕು, ನಾವಲ್ಲಿ ಬರೋದು ಇಲ್ಲ, ಏನು ಕೇಳೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ಆದರೆ ಇಂಥವ್ರಿಗೆಲ್ಲ ಕಡಿವಾಣ ಬೀಳಬೇಕಾಗಿದೆ. ಎಷ್ಟೋ ನಮ್ಮ ಖನಿಜ ಸಂಪತ್ತನ್ನು ದೋಚಿ ಇವರು ದುಡ್ಡು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕಡಿವಾಣ ಬೀಳಬೇಕು ಅಂದರೆ ಅಧಿಕಾರಿಗಳು ಆದಷ್ಟು ಬೇಗ ಇಂಥ ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಕು. ಅಕ್ರಮವಾಗಿ ನಡೀತಾ ಇರುವಂಥದ್ದು ಇವರು ಪರ್ಮಿಷನ್ ಕೊಟ್ಟು ಕೆಲಸ ಮಾಡಿಸಬೇಕಾದ್ರೆ ನೀವು ಅದು ಬಿಟ್ಬಿಟ್ಟು ನೀವು ಮಾಮೂಲಿ ತೊಗೊಂಡು ಇಲ್ಲಿ ಅನಧಿಕೃತವಾಗಿ ಕೆಲಸ ಮಾಡಿಸುವಂಥದ್ದಲ್ಲ. ಆದಷ್ಟು ಬೇಗ ಇದು ನಿಲ್ಲಬೇಕು. ತುಮಕೂರಲ್ಲಿ ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ನಡೀತಾ ಇದೆ ಅನ್ನೋದನ್ನು ನಾನಂತೂ ನಂಬೋದಿಲ್ಲ. ಯಾಕಂದರೆ ತುಮಕೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಕೆಲಸ ನಡೀತಾ ಇರುವಂಥದ್ದು. ಭೂಮಿಯ ಒಡಲನ್ನು ಬಗೆದು ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಿ ಮಾರುವಂಥ ಕೆಲಸ ಆಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು, ಜಿಯಾಲಜಿ ಅಧಿಕಾರಿಗಳು, ಮೈನಿಂಗ್ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಏನಾಗ್ತಾ ಇದೆಯಾ ಅಂತ. ಬರೋವಂಥದ್ದು ಟೇಬಲ್ ಮೇಲೆ ಬಂದು ಬಿಟ್ಬಿಟ್ರೆ ಸಾಕು, ನಾವಲ್ಲಿ ಬರೋದು ಇಲ್ಲ, ಏನು ಕೇಳೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ಆದರೆ ಇಂಥವ್ರಿಗೆಲ್ಲ ಕಡಿವಾಣ ಬೀಳಬೇಕಾಗಿದೆ. ಎಷ್ಟೋ ನಮ್ಮ ಖನಿಜ ಸಂಪತ್ತನ್ನು ದೋಚಿ ಇವರು ದುಡ್ಡು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕಡಿವಾಣ ಬೀಳಬೇಕು ಅಂದರೆ ಅಧಿಕಾರಿಗಳು ಆದಷ್ಟು ಬೇಗ ಇಂಥ ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಕು. ಅಕ್ರಮವಾಗಿ ನಡೀತಾ ಇರುವಂಥದ್ದು ಇವರು ಪರ್ಮಿಷನ್ ಕೊಟ್ಟು ಕೆಲಸ ಮಾಡಿಸಬೇಕಾದ್ರೆ ನೀವು ಅದು ಬಿಟ್ಬಿಟ್ಟು ನೀವು ಮಾಮೂಲಿ ತೊಗೊಂಡು ಇಲ್ಲಿ ಅನಧಿಕೃತವಾಗಿ ಕೆಲಸ ಮಾಡಿಸುವಂಥದ್ದಲ್ಲ. ಈ ರೀತಿ ಅಕ್ರಮವಾಗಿ ನಡೀತಾ ಇರುವಂಥ ಗಣಿಗಾರಿಕೆಗಳನ್ನು ನಿಲ್ಲಿಸಬೇಕು. ನೋಡಿ, ಅವನಿಗೆ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ತಾ ಇದ್ದಾನೆ ಯಾರ ಜೊತೆನೋ. ಇಲ್ಲಿಗೆ ಬಂತು ಅಂದರೆ ಸುಳ್ಳು, ಅಲ್ಲಿ ಮಾತಾಡೋದೆಲ್ಲ ಇದು ಆಫ್ ದಿ ರೆಕಾರ್ಡ್. ಒಂದು ಹೇಳೋದು, ಸರ್ ಇದು ಸಿಂಕಿಗೆ ಹೋಗುತ್ತೆ ಅಷ್ಟೇ, ಮನೆಗೆಲ್ಲ ಟೈಲ್ಸಿಗೆ ಹೋಗಲ್ಲ, ಸಿಂಕಿಗೆ ಹೋಗುತ್ತೆ, ಚಿಕ್ಕದಾಗೇನೋ ಗ್ರಾನೈಟ್ ಬಿಸ್ನೆಸ್ಸು ಅಂತ. ಇವಾಗ ಇಲ್ಲಿ ಆ ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಹೇಳೋದು, ಸರ್ ಎಲ್ಲೂ ಹೋಗಲ್ಲ, ಇದು ಇಲ್ಲೇ ಸ್ವಂತ ಜಮೀನು, ಪುಡಿ ಮಾಡಿಬಿಟ್ಟು ಇಲ್ಲೇ ಮುಚ್ಚಾಕ್ತಾ ಇದ್ದೀವಿ ಅಂತ ಹೇಳೋವಂಥದ್ದು. ಈ ಥರದ ಗಣಿಗಾರಿಕೆ ನಿಲ್ಲಬೇಕು ಅಂದರೆ ಮೊದಲು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಖನಿಜ ಸಂಪತ್ತನ್ನ ಕಾಪಾಡ್ತೀವಿ ಅಂತ ಹೇಳ್ಬಿಟ್ಟು ನೀವೊಂದು ಧ್ಯೇಯ ತಗೊಂಡು ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಸೇರ್ಕೊಂಡಿರ್ತೀರಲ್ಲ, ದಯವಿಟ್ಟು ನೀವು ಸೇರ್ಕೊಂಡ್ರೆ ನಿಯತ್ತಿಗಾದ್ರೂ ಈ ಥರದ ಅಕ್ರಮಗಳನ್ನ ನಿಲ್ಲಿಸಿ. ಅವಾಗ ನೀವು ಕೆಲಸಕ್ಕೆ ಸೇರ್ಕೊಂಡಿರೋದಕ್ಕೊಂದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.